ಈಗ ಕಾಂಗ್ರೆಸ್ ಅವ್ರು ನೋಡಿ ನಮ್ಮನ್ನ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮೇ ಆಗಿಬಿಟ್ಬೇಕು ಅಂತ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ಯಾವುದೇ ಜನಗಳಿಗಾಗಲಿ ನಾ ಹೇಳ್ತಾ ಇರೋದು, ದೇಶ ಉದ್ಧಾರ ಆಗಬೇಕು, ಜನಗಳು ಉದ್ಧಾರ ಆಗಬೇಕು, ಮುಂದಿನ ಪೀಳಿಗೆಗಳು ಉದ್ಧಾರ ಆಗಬೇಕು ಅಂದರೆ BJP ಬರಲೇಬೇಕು. ಕಾಂಗ್ರೆಸ್ ಬಂದರೆ ಯಾವುದೇ ಅದೆಲ್ಲ ಏನೇನು ಮುಳುಗೋಗುತ್ತೆ ಅದೆಲ್ಲ ಮುಳುಗೋಗುತ್ತೆ. ರಾಮವನ್ನ ಕತ್ಲಿಕ್ಕೋಸ್ಕರನೇ ಮೋದಿ ಬಂದಿದ್ದು, ಅದು ನಿಜ. ಆದರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ಗೋಸ್ಕರ ಮೋದಿ ಜನಗಳನ್ನ ಟ್ಯಾಕ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ಸುಳ್ಳು. ಎಲೆಕ್ಷನ್ ಗಿಮಿಕ್ಕು ಅಂತ ಹೇಳ್ತಾರೆ, ಆದರೆ ಅದು ಸುಳ್ಳು. ಅದೇ ಕಾಂಗ್ರೆಸ್ ಇದ್ದಿದ್ರೆ ಈ ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯೆ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ. ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಅದರಲ್ಲೂ ಬರ್ತಿರೋದು ಎಷ್ಟು ಜನಕ್ಕೆ? 100 ಜನದಲ್ಲಿ 1-2 ಎಷ್ಟು ಜನಕ್ಕೆ ಬಂದಿದೆ? ಅಕೌಂಟ್ ತೋರಿಸಿ, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ತೋರಿಸಿ ನೋಡೋಣ. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀವಿ? ಸಿದ್ದರಾಮಯ್ಯಗೆ ನಾನೇನು ಹೇಳಲಿಕ್ಕೆ ವರ್ಡ್ಸೇ ಇಲ್ಲ, ಯಾಕಂದ್ರೆ ಅವ್ರು ಅಂಥದ್ದೇನು ಮಾಡೂ ಇಲ್ಲ. ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರತು ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ. ಸೆಂಟ್ರಲ್ ಇಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ ಅಂತ ನಾನು ಹೇಳೋದು. ಜನಗಳ ತಲೆ ಮೇಲೆ ಒರೆಸಿ ಇನ್ನೂ ಎಷ್ಟು ಆಸ್ತಿ ಮಾಡ್ಕೊತೀರಾ? ಸೆಂಟ್ರಲ್ ಇಂದ ಮೋದಿ ಕೊಡ್ತಾವ್ರೆ, ಅದನ್ನ ಮೋದಿ ಏನು ಕೊಡೋದು, ನಾವು ಕೊಡೋದು ಅಂತಿದ್ದು. ನಿಮ್ಮ ಯೋಗ್ತಾಗಿ ನೀವು ಮೋದಿ 5 kg ಕೊಡ್ತಾರಲ್ಲ, ನೀವು 10 kg ಕೊಟ್ಟು ತೋರಿಸ್ರಿ ಜನಗಳಿಗೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಅಲ್ಲ, ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ. ಇದರ ಬಗ್ಗೆ ಏನು ಹೇಳ್ತೀವಿ? ನುಡಿದಂತೆ ನಡೆಯೋದು ಅದು ಅವರ ಬೇರೆ ದಾರಿಲಿ ನುಡಿದಂತೆ ನಡೀತಾ ಇದ್ದಾರೆ ಹೊರತು ಜನಗಳ ದಾರಿನಲ್ಲಿ ನುಡಿದಂತೆ ನಡೀತಾ ಇಲ್ಲ. ಎಲೆಕ್ಷನ್ ಬರೋ ಟೈಮಲ್ಲಿ ಮಾತ್ರ ಆಫರ್ ಕಟ್ತೀರಾ, ಆಮೇಲೆ ಯಾರು ಜನಗಳನ್ನ ನೋಡೋದೇ ಇಲ್ವಲ್ಲ. ನೋಡಿ, ಬರುತ್ತೆ ಭಗವಂತನ ಇಚ್ಛೆ ಇವೆಲ್ಲ. ಈಗ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿದ್ದೇ ಕಾಂಗ್ರೆಸ್ ಬಂದ್ಮೇಲೆ. ಮೋದಿ ಬಾಯಲ್ಲಿ ಇದುವರೆಗೂ ಹೇಳಿಲ್ಲ ಹಿಂದೂ ಮುಸ್ಲಿಮು ಅಂತ. ಕಾಂಗ್ರೆಸ್ ಹೇಳ್ತಾರೆ ನನಗೆ ಮುಸ್ಲಿಂ ಮನೆ ಊಟ ಇಷ್ಟ. ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಂ ಆಗೇ ಹುಟ್ಟುತ್ತೀನಿ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಅಲ್ಲಿಗೆ ಅವರು ಮುಸ್ಲಿಂ ತಂದೆನ ಈ ಜನ್ಮದಲ್ಲಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಹುಟ್ಟಬೇಕಾಗತ್ತೆ ಅಷ್ಟೇ. ಪಾಕಿಸ್ತಾನ ಜೈಕಾರ ಕೂಗ್ತಾರೆ, ಆದರೆ ಪಾಕಿಸ್ತಾನದಲ್ಲಿ ಹುಟ್ಟಿರೋರು ಇಲ್ಲಿಲ್ಲ, ಇಂಡಿಯಾನಲ್ಲಿ ಅಲ್ವಾ? ಮುಸ್ಲಿಮ್ ಎಲ್ಲ ಇಂಡಿಯಾನಲ್ಲೇ ಹುಟ್ಟಿರೋದು. ಸೊ ಇಂಡಿಯಾನಲ್ಲಿ ಹುಟ್ಟಿ ಇಂಡಿಯಾ ನೀರು ಕುಡ್ದು ಇಂಡಿಯಾದ ಅನ್ನ ತಿಂದು ಇಂಡಿಯಾ ಗಾಳಿ ತಗೊಂಡು ಪಾಕಿಸ್ತಾನ ಜೈಕಾರ ಹಾಕಿದ್ರೆ ಅದು ಸರಿಯಲ್ಲ. ನಿಮಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯೋನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ ನೀವು? ಕಾಂಗ್ರೆಸ್ ಗೌರ್ಮೆಂಟಿಂದ ಅಂದರೆ ರಾಷ್ಟ್ರ ವಿರೋಧಿ ಘೋಷಣೆಗಳಾಗಿರ್ಬೋದು, ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಿದ್ಯಾ? ಹೌದು ಹೌದು ಅಂತ ಹೇಳಿ. ಹೌದು. ಅರ್ಥ ಆಯ್ತು ಅನ್ಸುತ್ತೆ. ಸಿದ್ದರಾಮಯ್ಯ 5 kg ಕೊಡ್ತೀನಿ ಅಂದರು, ಅದು ಬರ್ತಿರೋದು ಸೆಂಟ್ರಲಿಂದ. ಸಿದ್ದರಾಮಯ್ಯ ಅವ್ರ ಕೈಯಿಂದ ಏನೂ ಮಾಡ್ತಾ ಇಲ್ಲ. ತಿಂಗಳಿಗೆ 2,000 ರೂಪಾಯಿ ಭರವಸೆ ಕೊಟ್ಟರು, ಅದು ಎಲ್ಲೋ 100 ಜನದಲ್ಲಿ 1-2 ಬರ್ತಿದೆ ಅಷ್ಟೇ. ನಾನು ಮಾಡ್ತೀನಿ, ನಾವಿದ್ದೇವಿ, ನೋಡ್ತೀವಿ, ಅದೆಲ್ಲ ನಮಗಲ್ಲ. ಬೇರೆ ಜನಗಳಿಗೆ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಜಾತಿಗಳಿಗೆ ಹೇಳ್ತಾ ಇದ್ದಾರೆ. ನಾನು ಯಾರ್ದು ಅಂತ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಅದು ಅವರವರೇ ಅರ್ಥ ಮಾಡ್ಕೊಬೇಕು. ಮೋದಿಯವರು ನನ್ನ ಕುಟುಂಬ ನನ್ನ ಜನ ಅಂತ ಓಪನ್ ಆಗಿ ಹೇಳ್ತಾರೆ. ಏನೇ ಮಾಡಿದ್ರು ಮನಸ್ಸಿಂದ ಮಾಡ್ತಾರೆ. ಮೋದಿಯವ್ರದ್ದು ಏನೇ ಇದ್ರೂ ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ. ಬಟ್ ಈ ಬೇರೆ ಸರ್ಕಾರದ ಆ ಥರ ಇಲ್ಲ. ಆಯ್ತು, ಆಮೇಲೆ ನೀವು ಕೊನೆಯದಾಗಿ ಏನು ಹೇಳ್ತೀರಿ? ನರೇಂದ್ರ ಮೋದಿ ಕಿ ಜೈ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.